ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಓರ್ವ ಮುಖ್ಯ ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ, ಅಂಬರೀಷ್ ಅವರ ಪತ್ನಿ. ಕಳೆದ ಬಾರಿ ಮಂಡ್ಯದಲ್ಲಿ ನಡೆದಂಥ ಘಟಾನುಘಟಿ ರಾಜಕೀಯ ಚುನಾವಣೆಯಲ್ಲಿ 1,25,876 ಮತಗಳ ಅಂತರದಿಂದ 51% ಮತಗಳನ್ನು ಪಡೆದು ಗೆದ್ದು ಬಂದಿದ್ದರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ. ಈಗ ಮತ್ತೊಂದು ಲೋಕಸಭಾ ಚುನಾವಣೆ ಎದುರಾಗಿದೆ. JDS ಮತ್ತು BJP ಮೈತ್ರಿ ಮಾಡಿಕೊಂಡಿದೆ. BJPಯಿಂದ ನಾನು ಕಣಕ್ಕಿಳಿತೇನೆ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಲವು ಕೂಡ ಇದೆ. ಆದರೆ JDS ಆ ಕ್ಷೇತ್ರವನ್ನು ಬಿಟ್ಟು ಕೊಡುತ್ತಾ, ಪಟ್ಟು ಯಾವ ರೀತಿ ಇರುತ್ತೆ, ಇವೆಲ್ಲದರ ಬಗ್ಗೆ ಮಾತಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಲತಾ ಮೇಡಮ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ನೀವು ಮಂಡ್ಯದ ಗೌಡತಿ ಸುಮಾ ಅಂತ ನಿಮ್ಮನ್ನು ಕರೆದ್ರೆ ಹೇಗನ್ಸುತ್ತೆ ನಿಮಗೆ? ಖುಷಿ ಅನಿಸುತ್ತೆ. ಬಿಕಾಸ್ ಮಂಡ್ಯದವರು ನನ್ನ ಮೇಲೆ ಇಟ್ಟಿರೋವಂಥ ಆ ಪ್ರೀತಿ ವಿಶ್ವಾಸಕ್ಕೆ ಅದು ಒಂದು ಸೂಕ್ತವಾದ ಟೈಟಲ್ ಅಂತ ಅನಿಸುತ್ತೆ. ಒಂದು ಕ್ವಶನ್ ನಿಮಗೆ. ನೆಕ್ಸ್ಟ್ ನೀವು ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿ, ಮಂಡ್ಯ ಬಿಟ್ಕೊಡಿ. ಐ ಡೋಂಟ್ ಥಿಂಕ್ ಆ ರೀತಿಯ ಒಂದು ಬಾರ್ಗೇನಿಂಗು, ನೆಗೋಷಿಯೇಷನು, ಒಂದು ರೀತಿಯ ಬ್ರೈಬರಿ ಅಂತಲೂ ಹೇಳ್ಬೋದೇನೋ. ಫಸ್ಟ್ ಆಫ್ ಆಲ್ BJP ಪಕ್ಷದಲ್ಲಿ ಆ ರೀತಿ ಮಾತುಕತೆ ಯಾರ ಜೊತೆಲೂ ಮಾಡಲ್ಲ. ನಾನು ಬಿಡಿ, ನನಗಿಂತ ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಸ್ಗೂ ಅವ್ರು ಯಾವುದೇ ಆ ರೀತಿಯ ಒಂದು ಇದನ್ನ ಇಟ್ಟು ಒಂದು ಪ್ರಾಮಿಸ್ನ ಆ ಅಪ್ರೋಚಲ್ಲಿ ಅವ್ರು ಮಾಡೋದು ಇಲ್ಲ. 2028ರಲ್ಲಿ ರಾಜ್ಯದಲ್ಲಿ ನೀವೇ ಮುಖ್ಯಮಂತ್ರಿ ಅಭ್ಯರ್ಥಿ. ಈ ಬಾರಿ ಮಂಡ್ಯ ಬಿಟ್ಕೊಡಿ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಐ ಡೋಂಟ್ ಥಿಂಕ್ BJP ಆ ರೀತಿಯ ಒಂದು ಅಪ್ರೋಚ್ ಇಟ್ಕೊಂಡು ಮಾಡೋದಿಲ್ಲ. ಪ್ಲಸ್ ನಾನು ಅಷ್ಟು ಮಟ್ಟಕ್ಕೆ ಅಷ್ಟು ಆ್ಯಂಬಿಷನ್ ಇಟ್ಕೊಂಡು ನಾನೇನು ಕೆಲಸ ಮಾಡ್ತಿಲ್ಲ. ನನಗೆ ಪೊಲಿಟಿಕ್ಸ್ಗೆ ಬರಬೇಕು ಅನ್ನೋದೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದೇನೋ ಆಕಸ್ಮಿಕ ಅಥವಾ ಫೇಟೋ ಇನ್ನೊಂದು ನನಗೆ ಗೊತ್ತಿಲ್ಲ. ಆ ಪರಿಸ್ಥಿತಿ, ಆ ಸಂದರ್ಭ ಆ ಥರ ಇತ್ತು. ನನಗೆ ಗೊತ್ತಿಲ್ಲದಿದ್ದಂಗೂ ಏನೋ ಆಗೋಯ್ತು. ಒಂದು 5 ಡೇಸ್ ನೋಡಿದ್ರೆ ಐ ಹ್ಯಾವ್ ಒನ್ ವಿತ್ ಅ ಟ್ರೆಮೆಂಡಸ್ ಮಾರ್ಜಿನ್ ಅನ್ನೋ ಥರ ಇತ್ತು. ಅದರಿಂದ ಒಂದು ಕನಸಲ್ಲಿ ನಡೆದಂಗೆ ನಡೀತು. ಬಟ್ ಅದಾದಮೇಲೆ ನಾನು ಏನೇನೋ ಆಗಿಬಿಡಬೇಕು, ಏನೇನೋ ಪಡೆದು ಬಿಡಬೇಕು, ಇದರಿಂದ ಇದನ್ನೊಂದು ಬೆನಿಫಿಟ್ಟಾಗಿ ನಾನು ಬಳಸ್ಕೊಂಡು ನನ್ನ ಸ್ವಂತ ಲಾಭಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗೇನಿಲ್ಲ. ನಂದೇನೋ ಸಣ್ಣ ಪುಟ್ಟ ನನ್ನನ್ನು ನಂಬ್ಕೊಂಡಿರೋ ಒಂದು ಬಳಗ ಇದೆ, ಒಂದಷ್ಟು ಅಭಿಮಾನಿಗಳಿದ್ದಾರೆ. ಅಂಬರೀಷ್ ಅವರ ಮೇಲೆ ಅಷ್ಟೊಂದು ಗೌರವ ಪ್ರೀತಿ ಇಟ್ಕೊಂಡಂಥ ನನ್ನ ಜನಾಂಗ ಇದ್ದಾರೆ. ಅವರು ನನ್ನನ್ನು ಅದೇ ಗೌರವದಿಂದ ಅವರಲ್ಲಿ ನನ್ನ ಹೆಸರನ್ನು, ಅಂಬರೀಷ್ ಅವ್ರನ್ನ ಹೆಸರನ್ನು ನಾನು ಉಳಿಸ್ಕೋಬೇಕು, ಆ ಪ್ರೀತಿ ನಮ್ಮಲ್ಲೇ ಇರಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ಓಕೆ, ಒಂದು 3 ಆಪ್ಷನ್ ಕೊಡ್ತೀನಿ ನಿಮಗೆ. ರಾಜಕೀಯ ಪಾರ್ಟಿ ಏನಿ, ಮಂಡ್ಯ, ಅಂಬರೀಷ್, ಈ 3ರಲ್ಲಿ ನಿಮ್ಮ ಪ್ರಥಮ ಆಯ್ಕೆ ಯಾವುದು? ರಾಜಕೀಯ ಪಾರ್ಟಿ, ಮಂಡ್ಯ, ಅಂಬರೀಷ್. ಅಂದರೆ ಮಂಡ್ಯ ಆ್ಯಂಡ್ ಅಂಬರೀಷ್ ಅಂದರೆ ಅದರಲ್ಲಿ ಆಯ್ಕೆ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಮಂಡ್ಯ ಒಂದು ಕ್ಷೇತ್ರ ಅಲ್ವಾ? ಅಂದರೆ ನಾನು ಕೇಳ್ತಿರೋದು ಅಂಬರೀಷ್ ಅವರ ಯಾಕೆ ಈ ಪ್ರಶ್ನೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ ನಾನು. ನಿಮಗೆ ಪದೇ ಪದೇ ಬೆಂಗಳೂರು ಉತ್ತರದಿಂದ ನಿಮ್ಗೆ ಆಫರ್ ಬಂತು, ನೀವು ಓಪನ್ ಆಗಿ ಒಪ್ಕೊಂಡಿದ್ದೀರಿ. ಮೈಸೂರಿನಿಂದ ನಿಮ್ಗೆ ಆಫರ್ ಬಂತು, ನೀವು ಒಪ್ಕೊಂಡಿದ್ದೀರಿ. ನೀವು ರಾಜ್ಯಸಭೆ ಆಯ್ಕೆ ಆಗೋದು 2 ನಿಮಿಷ ಕೆಲಸ. ನಿಮಗೆ ಪ್ರಯತ್ನ ಪಟ್ಟರೆ ನೀವು ಮಂಡ್ಯ ಬಿಟ್ಕೊಡ್ತಾ ಇಲ್ಲ. ಮಂಡ್ಯ ಯಾಕೆ ಬಿಟ್ಕೊಡ್ತಾ ಇಲ್ಲ? ಬಿಕಾಸ್ ಆಫ್ ಅಂಬರೀಷ? ಏನು ಕತೆ ಅಂತ? ಅಂಬರೀಷ್ ಆ್ಯಂಡ್ ಅವ್ರನ್ನ ನಂಬ್ಕೊಂಡಿರೋ ಅವ್ರ ಮೇಲೆ ಅಂಬರೀಷ್ ಅವರ ಮನೆಯೇ ನಮಗೆ ಯಾವತ್ತಿಗಿದ್ರು ಅನ್ನೋವಂಥ ಮಾತುಗಳನ್ನ ಹೇಳಿ ನನ್ನ ಜೊತೆಯಲ್ಲಿ ಎಷ್ಟು ಕಷ್ಟ, ನಾನು ಎಷ್ಟು ಚಾಲೆಂಜಸ್ನ ಫೇಸ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚಾಗಿ ಆ ಜಿಲ್ಲೆಯಲ್ಲಿ ಅವರೂ ಫೇಸ್ ಮಾಡಿ ನನ್ನ ಜೊತೆಯಲ್ಲೇ ದೃಢವಾಗಿ ನಿಂತ್ಕೊಂಡ್ರಲ್ಲ, ಅವರನ್ನು ನಾನು ಹೇಗೆ ಕೈ ಬಿಡೋದು? ದೇ ಹ್ಯಾವ್ ಟ್ರಸ್ಟ್ ಇನ್ ಮೀ. ಈಗಲೂ ನಿನ್ನೆನೂ ನಾನು ಮಂಡ್ಯದಲ್ಲಿದ್ದೆ, ಮದ್ದೂರ್ಗೆ ಹೋಗಿದ್ದೆ. ಅಲ್ಲಿ ಬಂದು, ಅಕ್ಕ ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗಬಾರ್ದು, ಏನೇ ಆಗಲಿ ನೀವು ಇಲ್ಲೇ ಇರಬೇಕು ಅಂತಾರೆ. ಅವರ ಮುಖನ, ಅವರ ಕಣ್ಣಲ್ಲಿ ನಾನು ನೋಡಿ ಹೆಂಗೆ ನಾನು ಹೇಳೋದು? ಇಲ್ಲಪ್ಪ, ನನಗೆ ಇಲ್ಲಿ ಕಷ್ಟ ಆಗುತ್ತೆ, ಇನ್ನೊಂದು ಕಡೆ ಆದರೆ ಸುಲಭ, ನನಗೆ ಈಸಿಯಾಗಿ 1 ನಿಮಿಷಕ್ಕೆ ಕೊಟ್ಬಿಡ್ತಾರೆ, ಆದರೂ ಅದನ್ನು ನಾನು ಕನ್ಸಿಡರ್ ಮಾಡಬೇಕು ಅಂತ ಹೇಳೋಕ್ಕಾಗತ್ತೆ? ನಾವು ಅಂಥ ರಾಜಕಾರಣ ನೋಡಿದವರಲ್ಲ ಈ ಮನೇಲಿ.
ಅಂಬರೀಷ್ ಅವರಿಂದ ನಾನು ಏನಾದರೂ ಕಲ್ತಿದ್ರೆ ಒಂದು ಅಷ್ಟೋ ಇಷ್ಟೋ ಅವರ ಒಂದು ನೇರ ಮಾತುಗಳು ಅಥವಾ ಆ ಸಿನ್ಸಿಯಾರಿಟಿ ಯಾವುದಕ್ಕೇನು ಅವರು ಬಗ್ಗಿಲ್ಲ. ಏನೇ ಬೇರೆ ಬೇರೆ ರೀತಿ ಆಫರ್ಸ್ಗೂ ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಒಂದು ಯೂನಿಯನ್ ಮಿನಿಸ್ಟರ್ ಪೋಸ್ಟ್ನೇ 2 ತಿಂಗಳಲ್ಲಿ ರಾಜೀನಾಮೆ ಕೊಟ್ಟು ಬಿಸಾಕಿ ಬಂದವರು. ಸೊ ಆ ಸ್ಟ್ಯಾಂಡರ್ಡ್ಸಿಂದ ನಾವು ನೋಡ್ಕೊಂಡು ಬಂದ್ವಿ. ಸೊ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ಏನೋ ಆಸೆ ಪಟ್ಬಿಟ್ಟು ನನ್ನ ಸ್ವಾರ್ಥಕ್ಕೆ ನಾನು ಏನೇನೇನೋ ಬೇರೆ ಥರ ಅವ್ರಿಗೆ ಮೋಸ ಮಾಡಿ ನಾನು ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ.